ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ಪೂಜಾ ವಿಧಿಯ ಸಾಧಾರಣ ಕಾಲದ 3ನೆಯ ವಾರ, ಜನವರಿ 24, 2024 ಬುಧವಾರ. ಸಂತ ಮಾರ್ಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 4ನೇ ಅಧ್ಯಾಯ 1ರಿಂದ 20ರವರೆಗಿನ ವಚನಗಳು. ಆ ಕಾಲದಲ್ಲಿ ಯೇಸು ಗಲಿಲೆಯ ಸರೋವರದ ತೀರದಲ್ಲಿ ಮತ್ತೆ ಬೋಧಿಸಲಾರಂಭಿಸಿದರು. ಜನರು ಕಿಕ್ಕಿರಿದು ಸುತ್ತಲೂ ನೆರೆದು ಬಂದಿದ್ದರು. ಆದುದರಿಂದ ಅವರು ಸರೋವರದಲ್ಲಿದ್ದ ದೋಣಿಯೊಂದನ್ನು ಹತ್ತಿ ಕುಳಿತರು. ಜನರು ದಡದಲ್ಲೇ ಉಳಿದರು. ಆಗ ಯೇಸು ಅವರಿಗೆ ಅನೇಕ ವಿಷಯಗಳನ್ನು ಸಾಮತಿಗಳ ಮೂಲಕ ಬೋಧಿಸುತ್ತಾ ಹೀಗೆಂದರು. ಕೇಳಿ, ಒಬ್ಬ ರೈತ ಬಿತ್ತುವುದಕ್ಕೆ ಹೊರಟ. ಬಿತ್ತನೆ ಮಾಡುತ್ತಾ ಇದ್ದಾಗ ಕೆಲವು ಬೀಜಗಳು ಕಾಲ್ದಾರಿಯಲ್ಲಿ ಬಿದ್ದವು. ಬಿದ್ದುದ್ದೇ ಹಕ್ಕಿಗಳು ಬಂದು ಅವುಗಳನ್ನು ತಿಂದು ಬಿಟ್ಟವು. ಬೇರೆ ಕೆಲವು ಬೀಜಗಳು ಹೆಚ್ಚು ಮಣ್ಣಿಲ್ಲದ ಕಲ್ಲು ನೆಲದ ಮೇಲೆ ಬಿದ್ದವು. ಅಲ್ಲಿ ಮಣ್ಣು ಬಹಳ ತೆಳ್ಳಗಿದ್ದುದರಿಂದ ಅವು ಬೇಗನೆ ಮೊಳೆತವು. ಬಿಸಿಲೇರಿದಾಗ ಬಾಡಿದವು. ಆಳವಾಗಿ ಬೇರೂರಲು ಆಗದ ಕಾರಣ ಅವು ಒಣಗಿ ಹೋದವು. ಇನ್ನು ಕೆಲವು ಬೀಜಗಳು ಮುಳ್ಳು ಪೊದೆಗಳ ನಡುವೆ ಬಿದ್ದವು. ಮುಳ್ಳು ಪೊದೆಗಳು ಸಸ್ಯಗಳ ಸಮೇತ ಅವುಗಳನ್ನು ಅದುಮಿ ಬಿಟ್ಟವು. ಆದುದರಿಂದ ಅವು ಫಲ ಕೊಡಲಿಲ್ಲ. ಇನ್ನು ಕೆಲವು ಬೀಜಗಳು ಹದವಾದ ಭೂಮಿಯಲ್ಲಿ ಬಿದ್ದವು. ಅವು ಮೊಳೆತು ಬೆಳೆದು ತೆನೆ ಬಿಟ್ಟವು. ಅವುಗಳಲ್ಲಿ ಕೆಲವು 30ರಷ್ಟು, ಕೆಲವು 60ರಷ್ಟು, ಮತ್ತೆ ಕೆಲವು 100ರಷ್ಟು ಫಸಲನ್ನು ಕೊಟ್ಟವು. ಈ ಸಾಮತಿಯನ್ನು ಹೇಳಿದ ಬಳಿಕ ಯೇಸು, ಕೇಳುವುದಕ್ಕೆ ಕಿವಿಯುಳ್ಳವನು ಕೇಳಿಸಿಕೊಳ್ಳಲಿ ಎಂದರು. ಈ ಉಪದೇಶವನ್ನು ಕೇಳಿದವರಲ್ಲಿ ಕೆಲವರು ಯೇಸು ಒಬ್ಬರೇ ಇದ್ದಾಗ 12 ಮಂದಿ ಶಿಷ್ಯರೊಡನೆ ಬಂದು ಅವರು ಹೇಳಿದ ಸಾಮತಿಗಳನ್ನು ವಿವರಿಸಬೇಕೆಂದು ಕೇಳಿಕೊಂಡರು. ಅದಕ್ಕೆ ಯೇಸು, ದೇವರ ಸಾಮ್ರಾಜ್ಯದ ರಹಸ್ಯವನ್ನು ನಿಮಗೆ ತಿಳಿಸಲಾಗಿದೆ. ಮಿಕ್ಕವರಿಗಾದರೋ ಅದೆಲ್ಲವೂ ಸಾಮತಿಗಳ ರೂಪದಲ್ಲಿ ಮರೆಯಾಗಿದೆ. ಏಕೆಂದರೆ ಕಣ್ಣಾರೆ ನೋಡಿಯೂ ಅವರು ಕಾಣರು, ಕಿವಿಯಾರೆ ಕೇಳಿಯೂ ಅವರು ಗ್ರಹಿಸರು. ಕಂಡು ಗ್ರಹಿಸಿದರೆ ಅವರು ದೇವರತ್ತ ತಿರುಗಿಯಾರು, ಪಾಪಕ್ಷಮೆ ಹೊಂದಿಯಾರು ಎಂದರು. ಅನಂತರ ಯೇಸು ಅವರಿಗೆ, ಈ ಸಾಮತಿಯನ್ನು ನೀವು ಅರ್ಥ ಮಾಡಿಕೊಳ್ಳಲಿಲ್ಲವೇ? ಹಾಗಾದರೆ ಬೇರೆಲ್ಲ ಸಾಮತಿಗಳನ್ನು ಹೇಗೆ ಅರ್ಥ ಮಾಡಿಕೊಳ್ಳುವಿರಿ? ಈ ಸಾಮತಿಯಲ್ಲಿ ಬಿತ್ತುವವನು ದೇವರ ಸಂದೇಶ ಎಂಬ ಬೀಜವನ್ನು ಬಿತ್ತುತ್ತಾನೆ. ಕೆಲವರು ದೇವರ ಸಂದೇಶವನ್ನು ಕೇಳುತ್ತಾರೆ. ಸೈತಾನನು ತಕ್ಷಣವೇ ಬಂದು ಆ ಸಂದೇಶವನ್ನು ತೆಗೆದು ಬಿಡುತ್ತಾನೆ. ಕಾಲ್ದಾರಿಯಲ್ಲಿ ಬಿದ್ದ ಬೀಜಕ್ಕೆ ಹೋಲಿಕೆಯಾಗಿರುವವರು ಇವರೇ. ಇನ್ನು ಕೆಲವರು ದೇವರ ಸಂದೇಶವನ್ನು ಕೇಳಿದ ಕೂಡಲೇ ಅದನ್ನು ಸಂತಸದಿಂದ ಸ್ವೀಕರಿಸುತ್ತಾರೆ. ಆದರೆ ಅವರಲ್ಲಿ ಆಳವಾಗಿ ಬೇರೂರದ ಕಾರಣ ಕೊಂಚ ಕಾಲ ಮಾತ್ರ ಉಳಿಯುತ್ತದೆ. ದೇವರ ಸಂದೇಶದ ನಿಮಿತ್ತ ಕಷ್ಟ ಕೋಟಲಿಗಳು ಬಂದೊದಗಿದಾಗ ಕೂಡಲೇ ಎಡವಿ ಬೀಳುತ್ತಾರೆ. ಇವರೇ ಕಲ್ಲು ನೆಲದ ಮೇಲೆ ಬಿದ್ದ ಬೀಜಕ್ಕೆ ಸಮಾನರಾದವರು. ಇನ್ನು ಕೆಲವರು ದೇವರ ಸಂದೇಶವನ್ನು ಕೇಳುತ್ತಾರೆ. ಆದರೆ ಅವರೊಳಗಿರುವ ಪ್ರಾಪಂಚಿಕ ಚಿಂತನೆಗಳು, ಐಶ್ವರ್ಯದ ವ್ಯಾಮೋಹಗಳು, ಇನ್ನಿತರ ಅಭಿಲಾಷೆಗಳು ದೇವರ ಸಂದೇಶವನ್ನು ಅದುಮಿ ಅದು ಫಲ ಬಿಡದಂತೆ ಮಾಡುತ್ತವೆ. ಇವರೇ ಮುಳ್ಳು ಪೊದೆಗಳ ನಡುವೆ ಬಿದ್ದ ಬೀಜಕ್ಕೆ ಅನುರೂಪ ಆದವರು. ಮತ್ತೆ ಕೆಲವರಾದರೋ ದೇವರ ಸಂದೇಶವನ್ನು ಕೇಳಿ ಅದನ್ನು ಸ್ವಾಗತಿಸುತ್ತಾರೆ. ಅಂಥವರಲ್ಲಿ ಕೆಲವರು 30ರಷ್ಟು, ಕೆಲವರು 60ರಷ್ಟು, ಇನ್ನೂ ಕೆಲವರು 100ರಷ್ಟು ಫಲ ಕೊಡುತ್ತಾರೆ. ಇವರೇ ಹದವಾದ ಭೂಮಿಯಲ್ಲಿ ಬಿದ್ದ ಬೀಜಕ್ಕೆ ಸಮಾನರು ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಸಲ್ಲಲಿ. ಚಿಂತನೆ. ಬಿತ್ತನೆಯ ಬೀಜ. ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯರೇ, ಕೆಲವರು ದೇವರ ಸಂದೇಶವನ್ನು ಕೇಳುತ್ತಾರೆ. ಆದರೆ ಅವರೊಳಗೆ ಇರುವ ಪ್ರಾಪಂಚಿಕ ಚಿಂತನೆಗಳು, ಐಶ್ವರ್ಯದ ವ್ಯಾಮೋಹಗಳು, ಅಭಿಲಾಷೆಗಳು ದೇವರ ಸಂದೇಶವನ್ನು ಅದುಮಿ ಫಲ ಬಿಡದಂತೆ ಮಾಡಿಬಿಡುತ್ತದೆ. ಒಬ್ಬ ರೈತ ಬಿತ್ತನೆ ಮಾಡುವ ಮುನ್ನ ತನ್ನ ಭೂಮಿಯನ್ನು ಹದಗೊಳಿಸುತ್ತಾನೆ ಮತ್ತು ಅದು ಫಲವತ್ತಾಗಿ ಇರುವಂತೆ ನೋಡಿಕೊಳ್ಳುತ್ತಾನೆ. ಆಗ ಮಾತ್ರ ಆತ ಉತ್ತಮ ಬೆಳೆಯನ್ನು ನಿರೀಕ್ಷಿಸಬಹುದು. ಇಲ್ಲದೆ ಹೋದಲ್ಲಿ ತಾನು ಬಿತ್ತುವ ಬೀಜ ನಿಷ್ಪ್ರಯೋಜಕವಾಗುತ್ತದೆ. ಅದೇ ರೀತಿ ಪ್ರಿಯರೇ, ದೇವರ ವಾಕ್ಯ ಮತ್ತು ಸಂಸ್ಕಾರಗಳು ನಮ್ಮಲ್ಲಿ ಫಲದಾಯಕವಾಗಬೇಕಾದರೆ ನಮ್ಮ ಹೃದಯ ಮತ್ತು ಮನಸ್ಸು ನಿರ್ಮಲವಾಗಿರುವಂತೆ ನಾವು ಕಾಪಾಡಿಕೊಳ್ಳಬೇಕು. ಪ್ರಪಂಚದ ಸುಖಭೋಗಗಳು ಕೇವಲ ಕ್ಷಣಿಕ ಎಂಬುದನ್ನು ಮನಗಂಡು ಆ ವ್ಯಾಮೋಹಗಳನ್ನು ತ್ಯಜಿಸಿದಾಗ ಮಾತ್ರವೇ ದೇವರ ವಾಕ್ಯ ನಮ್ಮಲ್ಲಿ ನೆಲೆ ನಿಂತು ಉತ್ತಮ ಫಲ ನೀಡುತ್ತದೆ. ಸಂತರ ಸ್ಮರಣೆ. ಪ್ರಿಯರೇ, ಇಂದು ನಾವು ಸಂತ ಫ್ರಾನ್ಸಿಸ್ ದಿ ಸೇಲ್ಸ್ ಇವರ ಸ್ಮರಣೆಯನ್ನು ಮಾಡುತ್ತಿದ್ದೇವೆ. ಇವರ ಕಾಲಾವಧಿ 1567ರಿಂದ 1622ರವರೆಗೆ. ಆತ್ಮೀಯರೇ, ಸೇಲ್ಸ್ ಊರಿನ ಗೌರವಾನ್ವಿತ ಫ್ರಾನ್ಸಿಸ್ ಮತ್ತು ಸಿಯೋನಾಸ್ ಎಂಬ ದಂಪತಿಗಳ ಸುಪುತ್ರನಾಗಿ ಜನಿಸಿದವರೇ ಫ್ರಾನ್ಸಿಸ್ ದಿ ಸೇಲ್ಸ್.
ತನ್ನ ತಂದೆಯ ಇಚ್ಛೆಯಂತೆ ಶಿಕ್ಷಣವನ್ನು ಪಡೆಯಲು 6 ವರ್ಷದ ಫ್ರಾನ್ಸಿಸ್ರನ್ನು ಪರವೂರಿಗೆ ಕಳುಹಿಸಲಾಯಿತು. ಶಾಲೆಯಲ್ಲಿ ಆದರ್ಶ ವಿದ್ಯಾರ್ಥಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಫ್ರಾನ್ಸಿಸರು ಕ್ರೈಸ್ತ ಗುರುವಾಗಬೇಕೆನ್ನುವ ಹಂಬಲವನ್ನು ಚಿಕ್ಕಂದಿನಿಂದಲೇ ಬೆಳೆಸಿಕೊಂಡರು. ಪ್ಯಾರಿಸ್ ನಗರದಲ್ಲಿ ಯೇಸು ಸಭೆಯ ಶಾಲೆಯಲ್ಲಿ ತತ್ವಶಾಸ್ತ್ರದಲ್ಲೂ ಸಾಹಿತ್ಯ ರಂಗದಲ್ಲೂ ಮುಂದಿದ್ದ ಫ್ರಾನ್ಸಿಸ್ ಕುದುರೆ ಸವಾರಿ, ಕತ್ತಿವರಸೆ ಮತ್ತು ನೃತ್ಯದಲ್ಲಿಯೂ ಪರಿಣಿತಿ ತೋರಿದರು. ಬೈಬಲ್ ಶ್ರೀಗ್ರಂಥವನ್ನು ಅಧ್ಯಯನ ಮಾಡಲು ಗ್ರೀಕ್ ಹಾಗೂ ಹಿಬ್ರು ಭಾಷೆಗಳನ್ನು ಕಲಿತ ಫ್ರಾನ್ಸಿಸ್ ಅವರಿಗೆ ಧ್ಯಾನ ಮತ್ತು ಪ್ರಾರ್ಥನೆಗಳಲ್ಲಿ ಹೆಚ್ಚಿನ ಆಸಕ್ತಿ ಇದ್ದುದು ಪಾಂಡಿತ್ಯದ ಶ್ರೇಷ್ಠ ಲಕ್ಷಣವಾಗಿತ್ತು. ಮೊದಲಿನಿಂದಲೂ ದೇವರ ಭಯಭಕ್ತಿಯಲ್ಲೇ ಬೆಳೆದ ಫ್ರಾನ್ಸಿಸರು ಸಾಕಷ್ಟು ಆತ್ಮಿಕ ಸಿದ್ಧತೆಗಳನ್ನು ಮಾಡಿಕೊಂಡು ಯಾಜಕಾಭಿಷೇಕವನ್ನು ಪಡೆದರು. ಚಾಬ್ಲೈಸ್ ಪ್ರಾಂತ್ಯದಲ್ಲಿ ವಿರೋಧಿ ಕ್ಯಾಲ್ವಿನ್ ಕ್ರೈಸ್ತ ಪಂಥದ ಬಿರುಗಾಳಿ ಬೀಸಲು ಜನರ ವಿಶ್ವಾಸವು ತಲ್ಲಣಗೊಳ್ಳಲಾರಂಭಿಸಿತು. ಹಿಂಸಾತ್ಮಕ ಘಟನೆಗಳ ಆಗರವಾಗಿದ್ದ ಆ ಸ್ಥಳದಲ್ಲಿರಲು ಯಾವ ಯಾಜಕನೂ ಒಪ್ಪುತ್ತಿರಲಿಲ್ಲ. ಆದರೆ ಫ್ರಾನ್ಸಿಸ್ ತಮ್ಮ ಮಾತಾಪಿತೃಗಳ ಸಹಪಾಠಿಗಳ ಗುರು ಹಿರಿಯರ ಬುದ್ಧಿವಾದಗಳನ್ನು ಬದಿಗೊತ್ತಿ 1599 ಸೆಪ್ಟೆಂಬರ್ 9ರಂದು ಚಾಬ್ಲೆಸ್ ಪ್ರಾಂತ್ಯಕ್ಕೆ ತೆರಳಿದರು. ಬೆರಳೆಣಿಕೆಯಷ್ಟು ಮಂದಿ ಮಾತ್ರ ನೈಜ ಕ್ರೈಸ್ತರಿದ್ದ ಆ ಪ್ರಾಂತ್ಯದಲ್ಲಿ ತಮ್ಮ ನಡೆನುಡಿಯಿಂದ, ಜೀವನ ಮಾದರಿಯಿಂದ ಹಾಗೂ ವಿವಿಧ ಜನೋಪಯೋಗಿ ಕಾರ್ಯಕಲಾಪಗಳಿಂದ ಅಲ್ಲಿನ ನಾಗರಿಕರಲ್ಲಿ ವಿಶ್ವಾಸದ ಬೀಜವನ್ನು ಬಿತ್ತಿದರು ಫ್ರಾನ್ಸಿಸ್. ಕಾಲಕ್ರಮೇಣ ಕ್ಯಾಲ್ವಿನ್ ಪಂಥವು ಆ ಪ್ರದೇಶದಲ್ಲಿ ತನ್ನ ವರ್ಚಸ್ಸನ್ನು ಸಂಪೂರ್ಣವಾಗಿ ಕಳೆದುಕೊಂಡಿತು. ಇದಕ್ಕೆಲ್ಲ ಕಾರಣ ಫ್ರಾನ್ಸಿಸರ ದೀನ ಹಾಗೂ ಸರಳ ಸ್ವಭಾವ ಮತ್ತು ಪ್ರಾರ್ಥನಾ ಜೀವನ. ಆತ್ಮೀಯರೇ, ಕಾಯಿಲೆಯಿಂದ ನರಳುತ್ತಿದ್ದ ಫ್ರಾನ್ಸಿಸ್ 1681ರಲ್ಲಿ ಜಾನ್ ಫ್ರಾನ್ಸಿಸ್ ಎಂಬ ತನ್ನ ಸಹೋದರನನ್ನು ಜಗದ್ಗುರುಗಳ ಅಪ್ಪಣೆಯ ಮೇರೆಗೆ ಧರ್ಮಾಧ್ಯಕ್ಷರನ್ನಾಗಿ ಮಾಡಿದರು. ಈ ಪರಿಸ್ಥಿತಿಯಲ್ಲಿ ತಮ್ಮ ನಿತ್ಯದ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಹೋಗುತ್ತಿದ್ದ ಫ್ರಾನ್ಸಿಸರು ಜೀವನದ ಕೊನೆಯವರೆಗೂ ಪ್ರಬೋಧಿಸುತ್ತಿದ್ದರು. ಭಯಂಕರ ಪಿಡುಗೊಂದು ಅವರ ಧರ್ಮಕ್ಷೇತ್ರದಲ್ಲಿ ಕಾಣಿಸಿಕೊಳ್ಳಲು ಉದಾರಿ ಫ್ರಾನ್ಸಿಸ್ ತಮ್ಮಲ್ಲಿರುವುದನ್ನೆಲ್ಲ ಜನರಿಗೆ ಹಂಚಿದರು. ಅರಸ 13ನೆಯ ಲೂಯಿಸನ ಅಭಿಲಾಷೆಯಂತೆ 1622ರಲ್ಲಿ ಅವಿಗ್ನೋನ್ ಎಂಬಲ್ಲಿಗೆ ತೆರಳಿದ ಫ್ರಾನ್ಸಿಸರಿಗೆ ತಮ್ಮ ಅಂತ್ಯವು ಅಲ್ಲಿಯೇ ಎಂದು ತಿಳಿದು ಆತ್ಮೀಯ ಸಂಬಂಧಗಳಿಂದ ದೂರವಿದ್ದು ಏಕಾಂತದಲ್ಲಿ ಕಳೆಯಲಿಚ್ಛಿಸಿದರು. ತಮ್ಮ ಪಾಪಗಳಿಗಾಗಿ ಕ್ಷಮೆ ಬೇಡಿ ದೇವರನ್ನು ಧ್ಯಾನಿಸುತ್ತಾ 1622ರ ಡಿಸೆಂಬರ್ ತಿಂಗಳ 28ರಂದು ದೈವಾಧೀನರಾದರು. 1665ರಲ್ಲಿ 7ನೆಯ ಅಲೆಕ್ಸಾಂಡರ್ ಜಗದ್ಗುರುಗಳು ಫ್ರಾನ್ಸಿಸ್ ದಿ ಸೇಲ್ಸ್ ಅವರನ್ನು ಸಂತರ ಶ್ರೇಣಿಗೆ ಏರಿಸಿದರು. ಅನೇಕ ಧಾರ್ಮಿಕ ಪುಸ್ತಕಗಳನ್ನು ಬರೆದು ಜನರ ಉತ್ತಮ ಬಾಳಿಗೆ ಕಾರಣರಾದ ಅವರನ್ನು ಲೇಖಕರು ಹಾಗೂ ಪ್ರಕಾಶಕರ ಪಾಲಕರೆಂದು ಕರೆಯುತ್ತಾರೆ. ಇವರ ಪುಸ್ತಕಗಳಲ್ಲಿ ಧಾರ್ಮಿಕ ಜೀವನಕ್ಕೆ ಮುನ್ನುಡಿ ಇಂಟ್ರೊಡಕ್ಷನ್ ಟು ಡಿವೋಟ್ ಲೈಫ್ ಎಂಬುದು ಅತ್ಯುತ್ತಮ ಗ್ರಂಥವಾಗಿದೆ. ಸಂತ ಫ್ರಾನ್ಸಿಸ್ ದಿ ಸೇಲ್ಸ್ ರವರೇ ನಮಗಾಗಿ ಪ್ರಾರ್ಥಿಸಿರಿ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ಧ್ವನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.